ಎಲ್ಲರಿಗೂ ನಮಸ್ಕಾರ. ಸಿ.ಕೆ. ಆಂಗ್ರಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ವಿದ್ಯಾರ್ಥಿ ಭವನಲ್ಲಿ ಮಾಡೋ ಥರ ಮಸಾಲೆ ದೋಸೆ ಮತ್ತು ಚಟ್ನಿ, ಕಾಯಿ ಚಟ್ನಿ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಸೇಮ್ ಅದೇ ರೀತಿ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ. ಫುಲ್ಲು ಹಿಟ್ಟು ರುಬ್ಬೋದು ಹೇಗೆ ಅಂತಲೂ ನಾನು ಹೇಳ್ಕೊಡ್ತೀನಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇದಕ್ಕೆ ಏನೇನು ಐಟಮ್ ಬೇಕು ದೋಸೆಗೆ ಚಟ್ನಿಗೆ ಅಂತ ಇಲ್ಲಿ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಮೊದಲು ಒಂದು ಬಟ್ಲಿಗೆ ನಾನಿಲ್ಲಿ 6 ಕಪ್ಪು ದೋಸೆ ರೈಸ್ ಹಾಕ್ತಾಯಿದ್ದೀನಿ. ಅದಕ್ಕೆ 1 ಕಪ್ಪು ಇಡ್ಲಿ ಅಕ್ಕಿ. ನಿಮಗೆ ಅಂಗಡೀಲಿ ಸಿಗುತ್ತೆ ಇಡ್ಲಿ ಅಕ್ಕಿ ಅಂತ ಕೇಳಿದ್ರೆ ಕೊಡ್ತಾರೆ. ಅದಕ್ಕೆ 1 ಕಪ್ಪು ಉದ್ದಿನಬೇಳೆ, ಆಮೇಲೆ 2 ಚಮಚ ಮೆಂತ್ಯ. ನೀವು ಇದೇ ಅಳತೆಯಲ್ಲೇ ಮಾಡ್ಕೋಬೇಕು. ಅದೇ ಥರ ದೋಸೆ ಬರಬೇಕು ಅಂದರೆ ನಾನು ಹೇಳಿರೋ ಅಳತೆಯಲ್ಲೇ ಹಾಕ್ಕೊಳ್ಳಿ. ಆಮೇಲೆ 2 ಚಮಚ ಕಡಲೆಬೇಳೆ, ಈಗ ಇದನ್ನು ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಫಸ್ಟು ನೀರು ಚೆನ್ನಾಗಿ ವಾಶ್ ಮಾಡಬೇಕು, ಅದರಲ್ಲಿರೋ ಧೂಳಂಶ ಎಲ್ಲ ಹೋಗಬೇಕು, ಅಲ್ಲಿ ತನಕ ವಾಶ್ ಮಾಡಿ. ನೋಡಿ, ಈಗ ನಾನು ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನೀರು ಹಾಕಿ ನೆನೆಸಿಡಿ. ಇದನ್ನು ಒಂದು 5 ರಿಂದ 6 ಅವರ್ ನೆನೆಸಿಡಬೇಕು. ನೋಡಿ, ಈಗ 5 ರಿಂದ 6 ಅವರ್ ಆಗಿದೆ ನೆನೆಸಿ. ನೋಡಿ, ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ. ನೋಡಿ, ಅಕ್ಕಿ ಎಲ್ಲ ನೆಂದಿದೆ. ಇವಾಗ ನೋಡಿ, ನೀರನ್ನೆಲ್ಲ ಶೋಧಿಸ್ಕೊಂಡಿದ್ದೀನಿ. ಈಗ ಇದನ್ನು ರುಬ್ಬೋಣ. ಈಗ ಒಂದು ಮಿಕ್ಸಿ ಜಾರ್ಗೆ ಈಗ ನೆನೆಸಿಟ್ಟಿರೋ ಅಕ್ಕಿ, ಉದ್ದಿನಬೇಳೆ, ಮೆಂತ್ಯ ಎಲ್ಲ ನೆನೆಸಿಟ್ಟಿದ್ವಲ್ಲ ಅದನ್ನು ರುಬ್ಬಬೇಕು. ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಫುಲ್ಲು ನೈಸಾಗಿ ರುಬ್ಬಿ, ತರ್ತರಿಯಾಗಿರಬಾರ್ದು, ಫುಲ್ಲು ನೈಸಾಗಿರಬೇಕು. ನೋಡಿ, ಈ ರೀತಿ ನೈಸಾಗಿ ರುಬ್ಕೋಬೇಕು ನೀವು. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಈಗ ನಾನು ಎಲ್ಲ ಅಕ್ಕಿನೂ ಅದೇ ಥರ ರುಬ್ಕೋತೀನಿ. ನೋಡಿ, ಎಲ್ಲ ಅಕ್ಕಿನೂ ಈಗ ರುಬ್ಬಾಗಿದೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇದೇ ಥರನೇ ನೈಸಾಗಿ ರುಬ್ಕೊಳ್ಳಿ. ಇದನ್ನು ಈಗ ಪ್ಲೇಟ್ ಮುಚ್ಚಿಬಿಟ್ಟು ರಾತ್ರಿ ಇಡೀ ನೀವು ಓಪನ್ ಮಾಡೋಂಗಿಲ್ಲ. ಈಗ ಮಾರನೇ ದಿನ ಯಾವ ರೀತಿ ಆಗುತ್ತೆ ಅಂತ ನಾನು ತೋರಿಸ್ತೀನಿ. ನೋಡಿ, ಈಗ ಹುಳಿ ಬಂದ್ಬಿಟ್ಟು ಹಿಟ್ಟೆಲ್ಲ ಊದ್ಕೊಂಡಿದೆ. ಅದಕ್ಕೆ ನೀವು ರಾತ್ರಿ ಇಡೀ ನೀವು ಓಪನ್ ಮಾಡಬಾರ್ದು, ಮುಚ್ಚಿಟ್ಬಿಡ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಇವಾಗ ಹಿಟ್ಟು. ನೀವು ದೋಸೆ ಹಿಟ್ಟು ಲೈಟಾಗಿ ಹುಳಿ ಬಂದ್ರೇ ನಿಮಗೆ ಮಸಾಲೆ ದೋಸೆ ಸೂಪರಾಗಿ ಬರೋದು. ಈಗ ಇದಕ್ಕೆ ಉಪ್ಪು, ಆಮೇಲೆ 1/4 ಚಮಚ ಅಡುಗೆ ಸೋಡಾ ಹಾಕಲೇಬೇಕು, ಇಲ್ಲಾಂದರೆ ನಿಮಗೆ ದೋಸೆ ಚೆನ್ನಾಗಿ ಬರೋಲ್ಲ. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿ, ನೀರು ಹಾಕೋಕ್ಕೆ ಹೋಗಬೇಡಿ. ದೋಸೆ ನೀವು ಸೋಡಾ ಹಾಕಿರೋದ್ರಿಂದ ಅದು ಸ್ವಲ್ಪ ನೀರು ಬಿಡುತ್ತೆ. ನೋಡಿ, ಈಗ ದೋಸೆ ಹಿಟ್ಟು ರೆಡಿಯಾಗಿದೆ. ಈಗ ಚಟ್ನಿ ಮಾಡೋದೊಂದು ಹೇಳ್ಕೊಡ್ತೀನಿ. ನೋಡಿ, ಮಿಕ್ಸಿ ಜಾರಿಗೆ 3 ಮೆಣಸಿನ್ಕಾಯಿ, ಅದಕ್ಕೆ ಸ್ವಲ್ಪ ಕಾಯಿ ತುರಿ, ಆಮೇಲೆ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ 1-2 ಮುಷ್ಟಿಯಷ್ಟು ಹುರ್ಗಡ್ಲೆ, ಆಮೇಲೆ 1 ಚೂರು ಹುಣಸೆಹಣ್ಣು, ಆಮೇಲೆ ಕಲ್ಲುಪ್ಪು ಹಾಕ್ಕೊಳ್ಳಿ. ಪುಡಿ ಉಪ್ಪು ಯೂಸ್ ಮಾಡೋದು ಬೇಡ, ಕಲ್ಲುಪ್ಪೆ ಹಾಕ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಳ್ಳಿ. ಫುಲ್ಲು ನೈಸಾಗಿ ರುಬ್ಬಕ್ಕೆ ಹೋಗ್ಬೇಡಿ, ಯಾಕಂದರೆ ತರ್ತರಿಯಾಗಿದ್ರೇ ಚಟ್ನಿ ಚೆನ್ನಾಗಿ ಬರೋದು. ಇದನ್ನೊಂದೀಗ ಪಾತ್ರೆಗೆ ಹಾಕ್ತಾಯಿದ್ದೀನಿ ಚಟ್ನಿನ. ಈಗ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೋಡಿ, ಇದೇ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು ಚಟ್ನಿ, ಯಾಕಂದರೆ ನಿಮ್ಗೆ ವಿದ್ಯಾರ್ಥಿ ಭವನಲ್ಲಿ ಇದೇ ಥರನೇ ಬರೋದು. ಈಗ ಅದಕ್ಕೆ ಒಂದು ಒಗ್ಗರಣೆ ಕೊಡ್ತಾಯಿದ್ದೀನಿ. ನಾನು ಒಗ್ಗರಣೆಗೆ ಸಾಸಿವೆ, ಕರಿಬೇವು ಮತ್ತು ಎಣ್ಣೆ 3 ಹಾಕಿರೋದು. ಉದ್ದಿನಬೇಳೆ ಬೇಕಾದವರು ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ನೋಡಿ, ಈಗ ಚಟ್ನಿ ರೆಡಿಯಾಗಿದೆ. ಈಗ ಹಂಚು ಕಾದಿದೆ. ಈಗ ದೋಸೆ ಯಾವ ರೀತಿ ಹಾಕೋದು ಅಂತ ನಾನು ತೋರಿಸ್ಕೊಡ್ತೀನಿ. ನೋಡಿ, ಇದೇ ರೀತಿ ತಿಕ್ಕಬೇಕು. ತುಂಬ ತೆಳ್ಳಗೆ ತಿಕ್ಕಕ್ಕೆ ಹೋಗ್ಬಿಡಿ, ಯಾಕಂದರೆ ನಿಮಗೆ ವಿದ್ಯಾರ್ಥಿ ಭವನಲ್ಲಿ ತುಂಬ ತೆಳ್ಳಗೆ ಸಿಗಲ್ಲ. ಈ ಥರನೇ ಸಿಗೋದು ನಿಮಗೆ ಮಸಾಲೆ ದೋಸೆ. ಈಗ ಸ್ವಲ್ಪ ಎಣ್ಣೆ, ತುಪ್ಪ ಲೈಕ್ ಮಾಡೋರು ತುಪ್ಪ ಹಾಕೋಬೋದು, ಬೆಣ್ಣೆ ಲೈಕ್ ಮಾಡೋರು ಬೆಣ್ಣೆ ಯೂಸ್ ಮಾಡ್ಬೋದು. ಈಗ ಇದು ಒಂದು ಕಡೆ ಬೆಂದಿದೆ. ಈಗಿನ ಈ ಕಡೆ ತಿರುಗಿಸ್ಕೊತೀನಿ. ನೋಡಿ ಇದೇ ಥರ ಲೈಟ್ ಬ್ರೌನ್ ಆಗೇ ಮಾಡಬೇಕು ನೀವು.
ನೋಡಿ ಇವಾಗ 2 ಕಡೆನೂ ನೀಟಾಗಿ ಬೆಂದಿದೆ. ಈಗ ಇದಕ್ಕೆ ಆಲೂಗೆಡ್ಡೆ ಪಲ್ಯ, ಇದು ಹೇಗೆ ಮಾಡೋದು ಆಲೂಗಡ್ಡೆ ಪಲ್ಯ ಅಂತ ನಾನು ಡಿಸ್ಕ್ರಿಪ್ಷನ್ ಹಾಕ್ಕೊಂಡಿದ್ದೀನಿ ನೋಡಿ. ಈಗ ವಿದ್ಯಾರ್ಥಿ ಭವನ್ ದೋಸೆ ರೆಡಿಯಾಗಿದೆ, ಮಸಾಲೆ ದೋಸೆ ನೋಡಿ. ರುಚಿಕರವಾದ ವಿದ್ಯಾರ್ಥಿ ಭವನಲ್ಲಿ ಮಾಡೋ ಥರ ಮಸಾಲೆ ದೋಸೆ ಮತ್ತು ಕಾಯಿ ಚಟ್ನಿ ನಾನು ತೋರಿಸಿದ್ದೀನಿ, ಫುಲ್ ವಿಡಿಯೋ ತೋರಿಸಿದ್ದೀನಿ. ಒಂದ್ಸಲಿ ಮಾಡ್ಕೊಳ್ಳಿ, ಸೇಮ್ ಅದೇ ರೀತಿ ಟೇಸ್ಟ್ ಬರುತ್ತೆ. ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸುಮಾರು ಅಡುಗೆಗಳಿದ್ದಾವೆ. ಇದೇ ಥರ ದಾವಣಗೆರೆ ಬೆಣ್ಣೆ ದೋಸೆ ಯಾವ ರೀತಿ ಮಾಡೋದು, ಆರ್ಡಿನರಿ ಮಸಾಲೆ ದೋಸೆ ಯಾವ ರೀತಿ ಮಾಡೋದು ಅಂತೆಲ್ಲ ವಿಡಿಯೋ ಇದೆ, ನೋಡಿ ಲೈಕ್ ಮಾಡಿ. ಥ್ಯಾಂಕ್ ಯು.